ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್. ಹೆಂಡತಿಯ ಮೇಲಿತ್ತು ಗಂಡನಿಗೆ ಅನುಮಾನ, ಕಾಟ ತಾಳದೆ ನೇಣಿಗೆ ಶರಣಾದ ಗೃಹಿಣಿ, ಪರಾರಿಯಾದ ಪತಿರಾಯನಿಗಾಗಿ ಪೊಲೀಸರ ಶೋಧ. ಮೋದಿ ರ್ಯಾಲಿಗೆ ಭದ್ರತೆ ಭರ್ಜರಿ, 3,000 ಪೊಲೀಸರ ನಿಯೋಜನೆ, ಅರಮನೆ ಮೈದಾನದ ತುಂಬಾ ಸಿಸಿ ಕ್ಯಾಮೆರಾ ಕಣ್ಣು. ಲಿಪ್ಸ್ಟಿಕ್, ಕಾಡಿಗೆ ಶಾಂಪೂ, ಹೇರ್ ಆಯಿಲ್, ಅರಮನೆ ಮೈದಾನದಲ್ಲಿ ಸಾವಯವ ಮೇಳ, 16 ದೇಶಗಳ ವ್ಯಾಪಾರಿಗಳು ಭಾಗಿ. ಭಕ್ತನಿಂದ ದೇವರಿಗೆ ಮೈದಾನ ನಿರ್ಮಾಣ, ಸಚಿನ್ಗೆ ತಲುಪಿಸಲು ಅಭಿಮಾನಿಗಿಲ್ಲ ಆರ್ಥಿಕ ಚೈತನ್ಯ, ಹಣಕಾಸಿನ ನೆರವು ಸಿಕ್ಕರೆ ಮುಂಬೈಗೆ ಸೇರುತ್ತೆ ಸಚಿನ್ ಸ್ಟೇಡಿಯಂ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೀಗ ಮೋದಿಯದ್ದೇ ಜಪ. ಭಾನುವಾರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಲಿರೋ ಬೃಹತ್ ರ್ಯಾಲಿ ಸಿದ್ಧತೆ ಭರದಿಂದ ಸಾಗಿದೆ. ಈ ಹಿನ್ನೆಲೆ ಪೊಲೀಸ್ ಇಲಾಖೆ ಕೂಡ ಭದ್ರತೆ ನೀಡೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಭಾನುವಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಲಿರೋ ನರೇಂದ್ರ ಮೋದಿ ಬೃಹತ್ ರ್ಯಾಲಿ ಭದ್ರತೆಗೆ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ. ರ್ಯಾಲಿಗೆ ಸುಮಾರು 3 ಲಕ್ಷ ಜನ ಆಗಮಿಸೋ ನಿರೀಕ್ಷೆ ಇದ್ದು, ಭದ್ರತೆಗಾಗಿ 3,000 ಮಂದಿ ಖಾಕಿ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ 10 ಡಿಸಿಪಿ, 25 ಎಸಿಪಿ, 100 ಮಂದಿ ಇನ್ಸ್ಪೆಕ್ಟರ್ ಒಳಗೊಂಡ ಪೊಲೀಸರ ತಂಡ ಪ್ಯಾಲೇಸ್ ಗ್ರೌಂಡ್ನ ಮೇಲೆ ಕಣ್ಗಾವಲು ಇರಿಸಲಿದ್ದಾರೆ. ಜೊತೆಗೆ 800 ಮಂದಿ ಹೋಂಗಾರ್ಡ್ಸ್ ಹಾಗೂ 500 ಮಂದಿ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಕೂಡ ಭದ್ರತೆಗೆ ಕೈಜೋಡಿಸಲಿದ್ದಾರೆ. ಯಾವುದೇ ಕಾರಣದಿಂದ ಚೆಕಿಂಗ್ ಮಾಡದೇನೆ, ಫ್ರಿಸ್ಕಿಂಗ್ ಮಾಡದೇನೆ ಒಳಗಡೆ ಬಿಡಲಿಕ್ಕೆ ಅವಕಾಶ ಇಲ್ಲ. ಮ್ಯಾಚ್ ಬಾಕ್ಸ್, ವಾಟರ್ ಬಾಟಲ್, ಬ್ಯಾಕ್ ಪ್ಯಾಕ್ಸ್, ಯಾವುದೇ ಆರ್ಟಿಕಲ್ಸ್ ಬೇರೆದೇನೋ ಯಾವುದೋ ಪರ್ಮಿಷನ್ ಇಲ್ಲದೇನೆ ಒಳಗಡೆ ಅದೆಲ್ಲ ಬ್ಯಾನ್ ಆಗಿದೆ. ಅದು ಯಾವುದಕ್ಕೂ ಅವಕಾಶ ಇಲ್ಲ. ಭದ್ರತೆಯ ದೃಷ್ಟಿಯಿಂದ ಬೃಹತ್ ವೇದಿಕೆಯ ಸಮೀಪದಲ್ಲೇ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಇನ್ನು ಪಾಟ್ನಾದಲ್ಲಿ ಸಂಭವಿಸಿದ್ದ ಬಾಂಬ್ ಸ್ಫೋಟ ಹಿನ್ನೆಲೆ ಮೋದಿಗೆ 3 ಹಂತಗಳಲ್ಲಿ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಎನ್ಎಸ್ಜಿ ಕಮಾಂಡೋಗಳು, ಗುಜರಾತ್ನಿಂದ ಆಗಮಿಸೋ ಮೋದಿ ಆಪ್ತ ರಕ್ಷಕ ಪಡೆ ಹಾಗೂ ಕರ್ನಾಟಕ ಪೊಲೀಸ್ ಪಡೆ ಮೋದಿಗೆ ಭದ್ರತೆ ಒದಗಿಸಲಿದೆ. ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಕಣ್ಣಿಡೋ ದೃಷ್ಟಿಯಿಂದ ಮೈದಾನದೆಲ್ಲೆಡೆ 80ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಇನ್ನು 4 ಮೂಲೆಗಳಲ್ಲಿ ಯುಎವಿ ಹಾರಾಡಲಿವೆ. ಮೈದಾನದ ಸುತ್ತ ವಾಚಿಂಗ್ ಟವರ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಪ್ರತಿ ದ್ವಾರದಲ್ಲೂ ಮೆಟಲ್ ಡಿಟೆಕ್ಟರ್ ಹಾಗೂ ಬಾಂಬ್ ಡಿಟೆಕ್ಟರ್ಗಳ ಅಳವಡಿಕೆ ಮಾಡಲಾಗಿದೆ. ರ್ಯಾಲಿಯಲ್ಲಿ ಭಾಗವಹಿಸುವವರನ್ನ 2 ಹಂತಗಳಲ್ಲಿ ತಪಾಸಣೆ ನಡೆಸಲಾಗುವುದು. ಮೈದಾನದೊಳಗೆ ಬೀಡಿ, ಸಿಗರೆಟ್, ನೀರಿನ ಬಾಟಲ್, ಛತ್ರಿ ಸೇರಿದಂತೆ ಯಾವುದೇ ವಸ್ತುಗಳನ್ನ ಕೊಂಡೊಯ್ಯುವಂತಿಲ್ಲ. ಭದ್ರತೆಯ ದೃಷ್ಟಿಯಿಂದ ಪೊಲೀಸರಿಗೆ ಸಹಕರಿಸಿ ಅಂತ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ರ್ಯಾಲಿ ಸಂದರ್ಭದಲ್ಲಿ ಜನರ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ರಮೇಶ್ ಕೆಎಚ್, ಸುವರ್ಣ ನ್ಯೂಸ್. ಇನ್ನು ರ್ಯಾಲಿಗೆ ಬರೋ ಜನರಿಗೆ ಭೋಜನದ ವ್ಯವಸ್ಥೆಯು ಭರ್ಜರಿಯಾಗಿ ನಡೆದಿದೆ. ಮೋದಿ ದರ್ಶನ, ಭಾಷಣದ ಜೊತೆಗೆ ಹೊಟ್ಟೆ ತುಂಬಾ ಊಟವೂ ಸಿಗಲಿದೆ. ನರೇಂದ್ರ ಮೋದಿ ಜಾತ್ರೆಗೆ ನಗರದ ಅರಮನೆ ಮೈದಾನದಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೆಯುತ್ತಿದೆ. ಈಗಾಗಲೇ ಸುಮಾರು 1.5 ಲಕ್ಷ ಆಸನಗಳ ವ್ಯವಸ್ಥೆ ಮಾಡಿದ್ದು 3 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಮೋದಿ ಜಾತ್ರೆಗೆ ಬರುವವರಿಗೆಂದೇ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ರ್ಯಾಲಿಗೆ ಬರೋ ಜನರಿಗೆ ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಟೊಮೆಟೊ ರೈಸ್ ಬಾತ್ ಹಾಗೂ ಸಂಜೆ ವೆಜಿಟೇಬಲ್ ಪಲಾವ್ ನೀಡಲು ಸಿದ್ಧತೆ ನಡೆದಿದೆ. ಇನ್ನು ಸುಮಾರು 3 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಬೇಕಾದ್ರೆ ತಯಾರಿಯೂ ಜೋರಾಗಿಯೇ ನಡೆದಿದೆ. ಮೋದಿ ರ್ಯಾಲಿಗೆ ಆಗಮಿಸುವ ಸುಮಾರು 3 ಲಕ್ಷ ಜನರಿಗೆ ಊಟ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ 6 ಪಾಕಶಾಲೆಗಳಲ್ಲಿ ಸುಮಾರು 1200 ಬಾಣಸಿಗರು ಅಡುಗೆ ತಯಾರಿಸಲಿದ್ದಾರೆ.
ಊಟದ ವಿತರಣೆಗೆಂದೇ ಸುಮಾರು 300ಕ್ಕೂ ಹೆಚ್ಚು ಊಟದ ಕೌಂಟರ್ಗಳನ್ನು ತೆರೆಯಲಾಗಿದೆ. ಊಟದ ವಿತರಣೆಗೆಂದೇ ಸುಮಾರು 5 ಲಕ್ಷ ಅಡಿಕೆ ತಟ್ಟೆಗಳು ಹಾಗೂ ಸುಮಾರು 5 ಲಕ್ಷ ಕುಡಿಯುವ ನೀರಿನ ಪ್ಯಾಕೆಟ್ಗಳನ್ನು ತರಿಸಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಮರಾವ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್. ಅನುಮಾನಂ ಪೆದ್ದ ರೋಗಂ ಅಂತಾರೆ. ವಿನಾಕಾರಣ ಅನುಮಾನ ಪಡ್ತಾ ಇದ್ದ ಗಂಡನಿಂದ ಬೇಸೆತ್ತ ಮಹಿಳೆಯೊಬ್ಬಳು ನೇಣಿಗೆ ಶರಣಾಗಿದ್ದಾಳೆ. ಅನುಮಾನ ಪಡೋದಲ್ಲದೆ ಹೆಂಡತಿಯನ್ನ ಕೊಲ್ಲೋದಕ್ಕೂ ಮುಂದಾಗಿದ್ದ ಪಾಪಿ ಪತಿರಾಯ ಇದೀಗ ಪರಾರಿಯಾಗಿದ್ದಾನೆ. ಈ ಫೋಟೋದಲ್ಲಿರೋಳ ಹೆಸರು ಲತಾ. ಮದುವೆಯಾಗಿ ಇನ್ನು 8 ತಿಂಗಳು ಕೂಡ ಕಳೆದಿಲ್ಲ. ಅಷ್ಟರಲ್ಲಿ ಈಕೆ ನೇಣು ಕುಣಿಕೆಗೆ ತನ್ನ ಪ್ರಾಣ ಒಪ್ಪಿಸಿದ್ದಾಳೆ. ಇದಕ್ಕೆಲ್ಲ ಕಾರಣವಾಗಿದ್ದು ಈಕೆಯ ಗಂಡ ವೆಂಕಟೇಶ್. ಮತ್ತಿಕೆರೆಯವನಾದ ವೆಂಕಟೇಶ್ ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್. ಸುಮಾರು 1 ವರ್ಷದ ಹಿಂದೆ ಲತಾ ಜೊತೆ ಮದುವೆಯಾಗಿತ್ತು. ಲತಾ ಕುಟುಂಬ ಮನೆಗೆ ಬೇಕಾಗಿದ್ದ ವಸ್ತುಗಳಿಂದ ಹಿಡಿದು ವಾಸಿಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನೂ ಮಾಡಿಕೊಟ್ಟಿತ್ತು. ಆದರೆ ವೆಂಕಟೇಶ್ ಮಾತ್ರ ಲತಾಳ ಮೇಲೆ ವಿನಾಕಾರಣ ಅನುಮಾನ ಪಡ್ತಿದ್ದ. ಅಲ್ಲದೆ ದುಡ್ಡಿಗಾಗಿ ಪೀಡಿಸ್ತಾ ಇದ್ದ. ಇದು ಮೊನ್ನೆ ರಾತ್ರಿ ಅಂತೂ ತುಂಬ ಇದು ಮಾಡವನೆ, ವೈರೆಲ್ಲ ತೆಗೆದು ಕುತ್ತಿಗೆಲ್ಲ ಇದು ಮಾಡವನೆ. ತಿರ್ಗಿ ಆದ್ರೂ ನೈಟ್ ಬೆಳಗ್ಗೆ ಎದ್ದು ಬೆಳಗ್ಗೆ 6 ಗಂಟೆಗೆ ಹೋಗಿ ಕುಡ್ಕೊಂಬಂದವನೆ. ಆ ಬೆಳಗ್ಗೆನೂ ಥರ ಚುಚ್ಚು ಮಾತುಗಳಾಡವನೆ. ಆ ಹುಡುಗಿ ಅವನು ಆಚೆ ಹೋಗೋದೇ ನೋಡ್ಕೊಂಡವಳೆ. ಅವನು ಟಿಫನ್ ತರಕ್ಕೇನೋ ಆಚೆ ಹೋಗೋವನಂತೆ. ಅವಳು ಹೋದ ತಕ್ಷಣನೇ ಈ ಹುಡುಗಿ ನೇಣು ಹಾಕ್ಕೊಂಡೈತೆ. ಮೊನ್ನೆ ಲತಾ ತನ್ನ ತಾಯಿಯ ಜೊತೆ ಮದುವೆಯ ರಿಸೆಪ್ಷನ್ಗೆ ಹೋಗಿದ್ಲು. ಅದನ್ನೇ ನೆಪವಾಗಿಟ್ಕೊಂಡು ವೆಂಕಟೇಶ್ ಆಕೆಯ ಜೊತೆ ಜಗಳವಾಡಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಕತ್ತು ಹಿಸುಕಿ ಕೊಲೆ ಮಾಡಲು ಕೂಡ ಯತ್ನಿಸಿದ್ದ ಅಂತ ಲತಾ ಕುಟುಂಬದವರು ಆರೋಪಿಸಿದ್ದಾರೆ. ಆತನ ಕಾಟ ತಾಳದೆ ಆಕೆ ನೇಣಿಗೆ ಶರಣಾಗಿದ್ದಾಳೆ. ಜೊತೆಯಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡು ನನ್ನ ಜೊತೆಲಿ ಬಂತು ಮದುವೆಗೆ ಹೋದ್ವಿ. ಮದುವೆ ಮುಗಿಸ್ಕೊಂಡ್ವಿ. ರಿಸೆಪ್ಷನ್ ಮುಗಿಸ್ಕೊಂಬರೋಣ ಅಂತ ಅಲ್ಲಿ ಕೂತಿದ್ರೆ ನಿಮ್ಮಮ್ಮ ಎಲ್ಲಿ ಕರ್ಕೊಂಡೋಗವಳೆ ನಿನ್ನ, ನೀವು ಎಲ್ಲೆಲ್ಲಿ ಓದ್ತೀರಾ ಅಂತ ನನಗೆ ಗೊತ್ತು. ನೀನು ನನ್ನ ಹೆಂಡ್ತಿ ಅಲ್ಲ, ನಾನು ಮೈಸೂರಿಗೆ ಹೋಗ್ಬಿಡ್ತೀನಿ, ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ಅನ್ನಂತೆ. ಇದೀಗ ವೆಂಕಟೇಶ್ ಪರಾರಿಯಾಗಿದ್ದಾನೆ. ಎಫ್ಐಆರ್ ದಾಖಲಿಸಿಕೊಂಡಿರುವ ರಾಜಗೋಪಾಲ್ ನಗರ ಪೊಲೀಸರು ಪಾಪಿ ವೆಂಕಟೇಶನಿಗಾಗಿ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.